ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ ಸಸ್ಯಗಳಲ್ಲಿ ಪೋಷಣೆ ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈಗಾಗಲೇ ನೀವು ಈ ಥಂಬ್ನೇಲ್ನಲ್ಲಿ ನೋಡ್ತಿರೋ ಹಾಗೆ MCQಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಇದು ಮಕ್ಕಳಿಗಷ್ಟೇ ಅಲ್ಲದೆ ನೀವೇನಾದರೂ TET ಎಕ್ಸಾಮ್, CTET, GPSTR, PC, PSI, PDO ಹೀಗೆ ಹಲವಾರು ಯಾವುದಾದ್ರೂ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ನೀವು ತಯಾರಾಗ್ತಾ ಇದ್ದೀರಾ ಅನ್ನೋದಾದರೆ ಈ ವಿಡಿಯೋ ನಿಮಗೆ ಬಹಳಷ್ಟು ಸಹಾಯಕಾರಿಯಾಗಲಿದೆ. ಹಾಗಿದ್ರೆ ಬನ್ನಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಆಹಾರದ ಪ್ರಮುಖ ಘಟಕಗಳೆಂದರೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ರಂಜಕ, ವಿಟಮಿನ್ ಮತ್ತು ಖನಿಜಗಳು. ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಗಂಧಕ ಮತ್ತು ಆಕ್ಸಿಜನ್. ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು. ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್, ಕ್ಯಾಲ್ಶಿಯಂ, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು. ನೀವು ನೋಡ್ತಾ ಹೋಗೋದಾದರೆ ಎಲ್ಲ ಆಪ್ಷನ್ಸ್ಗಳಲ್ಲೂ ಕೂಡ ಸಾಕಷ್ಟು ಸಿಮಿಲ್ಯಾರಿಟೀಸ್ನ ನೀವು ನೋಡ್ತಾ ಹೋಗ್ತೀರಾ. ಸೊ ಆಪ್ಷನ್ನ ನೀವು ಕೇರ್ಫುಲ್ಲಾಗಿ ನೋಡಬೇಕು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು. ಎರಡನೇ ಪ್ರಶ್ನೆ, ಆಹಾರದ ಪ್ರಮುಖ ಘಟಕಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪೋಷಕಗಳು, ಆಪ್ಷನ್ ಬಿ ಜೀವಕೋಶಗಳು, ಆಪ್ಷನ್ ಸಿ ಪೋಷಣೆ, ಆಪ್ಷನ್ ಡಿ ದ್ಯುತಿಸಂಶ್ಲೇಷಣೆ. ಸರಿಯಾದ ಉತ್ತರ ಆಪ್ಷನ್ ಎ ಪೋಷಕಗಳು. ಮೂರನೇ ಪ್ರಶ್ನೆ, ಪೋಷಕಗಳು ಜೀವಿಗಳಿಗೆ ಏಕೆ ಅವಶ್ಯಕ? ಆಪ್ಷನ್ ಎ ಜೀವಿಗಳ ದೇಹ ನಿರ್ಮಾಣಕ್ಕೆ, ಆಪ್ಷನ್ ಬಿ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ, ಆಪ್ಷನ್ ಸಿ ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯುವರು? ಆಪ್ಷನ್ ಎ ದ್ಯುತಿಸಂಶ್ಲೇಷಣೆ, ಆಪ್ಷನ್ ಬಿ ಪೋಷಣೆ, ಸಿ ಸಂರಚನೆ, ಡಿ ಬಾಷ್ಪ ವಿಸರ್ಜನೆ. ಸರಿಯಾದ ಉತ್ತರ ಬಿ ಪೋಷಣೆ. ಐದನೇ ಪ್ರಶ್ನೆ, ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಹೀಗೆ ಕರೆಯುವರು? ಆಪ್ಷನ್ ಎ ಪರಪೋಷಿತ ಪೋಷಣೆ, ಆಪ್ಷನ್ ಬಿ ಆತಿಥೇಯ ಪೋಷಣೆ, ಆಪ್ಷನ್ ಸಿ ಸ್ವಪೋಷಿತ ಪೋಷಣೆ, ಆಪ್ಷನ್ ಡಿ ಮಿಶ್ರ ಪೋಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಪೋಷಿತ ಪೋಷಣೆ. ಆರನೇ ಪ್ರಶ್ನೆ, ಸ್ವಪೋಷಕಗಳಿಗೆ ಇದು ಉತ್ತಮ ಉದಾಹರಣೆಯಾಗಿದೆ. ಆಪ್ಷನ್ ಎ ಪ್ರಾಣಿಗಳು, ಆಪ್ಷನ್ ಬಿ ಕೀಟಗಳು, ಆಪ್ಷನ್ ಸಿ ಮನುಷ್ಯರು, ಆಪ್ಷನ್ ಡಿ ಸಸ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಸಸ್ಯಗಳು. ಏಳನೇ ಪ್ರಶ್ನೆ, ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರದ ಮೇಲೆ ಅವಲಂಬಿತವಾಗಿರುವ ಜೀವಿಗಳಿಗೆ ಹೀಗೆಂದು ಕರೆಯುವರು? ಆಪ್ಷನ್ ಎ ಸ್ವಪೋಷಕಗಳು, ಆಪ್ಷನ್ ಬಿ ಪರಪೋಷಕಗಳು, ಆಪ್ಷನ್ ಸಿ ಜೀವಕೋಶಗಳು, ಹಾಗೆ ಆಪ್ಷನ್ ಡಿ ಪೋಷಕಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಪರಪೋಷಕಗಳು. ಎಂಟನೇ ಪ್ರಶ್ನೆ, ಇದು ಸಸ್ಯಗಳ ಆಹಾರದ ಕಾರ್ಖಾನೆ. ಆಪ್ಷನ್ ಎ ಬೇರುಗಳು, ಆಪ್ಷನ್ ಬಿ ಹಣ್ಣುಗಳು, ಆಪ್ಷನ್ ಸಿ ಎಲೆಗಳು, ಆಪ್ಷನ್ ಡಿ ಹೂವುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆಗಳು. ಒಂಬತ್ತನೇ ಪ್ರಶ್ನೆ, ಬೇರುಗಳ ಪ್ರಮುಖ ಕಾರ್ಯ ಇದಾಗಿದೆ. ಆಪ್ಷನ್ ಎ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುವುದು, ಆಪ್ಷನ್ ಬಿ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು, ಆಪ್ಷನ್ ಸಿ ಆಹಾರ ತಯಾರಿಸುವುದು, ಆಪ್ಷನ್ ಡಿ ಸಂತಾನೋತ್ಪತ್ತಿಯ ಕಾರ್ಯ ನಿರ್ವಹಿಸುವುದು. ಸರಿಯಾದ ಉತ್ತರ
ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುವುದು. 10ನೇ ಪ್ರಶ್ನೆ. ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಎಲೆಗಳ ಒಳ ಸೇರಿಸುವ ಸಸ್ಯದ ಭಾಗ. ಆಪ್ಷನ್ ಎ ಪತ್ರಹರಿತ್ತು, ಬಿ ಪತ್ರರಂಧ್ರ, ಸಿ ಕೋಶಪೊರೆ, ಡಿ ಕೋಶದ್ರವ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಪತ್ರರಂಧ್ರ. 11ನೇ ಪ್ರಶ್ನೆ. ಜೀವಿಗಳ ದೇಹವು ಡ್ಯಾಶ್ಗಳೆಂಬ ಸೂಕ್ಷ್ಮ ಘಟಕಗಳಿಂದ ರಚನೆಯಾಗಿದೆ. ಆಪ್ಷನ್ ಎ ಕೋಶಕೇಂದ್ರ, ಆಪ್ಷನ್ ಬಿ ಕೋಶಪೊರೆ, ಆಪ್ಷನ್ ಸಿ ಜೀವಕೋಶ, ಆಪ್ಷನ್ ಡಿ ಕೋಶದ್ರವ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಕೋಶ. 12ನೇ ಪ್ರಶ್ನೆ. ಜೀವಕೋಶವನ್ನು ಆವರಿಸಿರುವ ತೆಳುವಾದ ಹೊರಪದರ. ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಬಿ ಗಾಲ್ಗಿ ಬಾಡೀಸ್, ಸಿ ಕೋಶಪೊರೆ, ಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಶಪೊರೆ. 13ನೇ ಪ್ರಶ್ನೆ. ಜೀವಕೋಶಗಳ ಕೇಂದ್ರ ಭಾಗದಲ್ಲಿರುವ ದುಂಡಾದ ರಚನೆ ಇದು. ಆಪ್ಷನ್ ಎ ಸೈಟೋಪ್ಲಾಸ್ಮಾ, ಬಿ ನ್ಯೂಕ್ಲಿಯಸ್, ಸಿ ರೈಬೋಸೋಮ್, ಡಿ ಕ್ಲೋರೋಪ್ಲಾಸ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯಸ್ ಅಂದರೆ ಕೋಶಕೇಂದ್ರ. 14ನೇ ಪ್ರಶ್ನೆ. ನ್ಯೂಕ್ಲಿಯಸ್ ಅನ್ನು ಆವರಿಸಿರುವ ಲೋಳೆಯಂತಹ ವಸ್ತು. ಆಪ್ಷನ್ ಎ ಮ್ಯಾಟ್ರಿಕ್ಸ್, ಆಪ್ಷನ್ ಬಿ ಸೈಟೋಪ್ಲಾಸಮ್, ಆಪ್ಷನ್ ಸಿ ನ್ಯೂಕ್ಲಿಯೋಪ್ಲಾಸಮ್, ಆಪ್ಷನ್ ಡಿ ಲೈಸೋಸೋಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೈಟೋಪ್ಲಾಸಮ್ ಅಂದರೆ ಕೋಶದ್ರವ್ಯ. 15ನೇ ಪ್ರಶ್ನೆ. ಬೇರುಗಳಿಂದ ಹೀರಲ್ಪಟ್ಟ ನೀರು ಮತ್ತು ಖನಿಜಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಿಸಲ್ಪಡುವ ಕೊಳವೆಯಂತಹ ವಾಹಕ. ಆಪ್ಷನ್ ಎ ವೆಸಲ್ಗಳು, ಬಿ ಪ್ಯಾರೆನ್ಕೈಮಾಗಳು, ಸಿ ಕೋಲಂಕೈಮಾಗಳು, ಡಿ ಕ್ಲೋರಮ್ ಕೈಮಾಗಳು. ಸರಿಯಾದ ಉತ್ತರ ಆಪ್ಷನ್ ಎ ವೆಸಲ್ಗಳು. 16ನೇ ಪ್ರಶ್ನೆ. ಎಲೆಗಳಲ್ಲಿರುವ ಹಸಿರು ವರ್ಣಿಕೆಯ ಹೆಸರೇನು. ಆಪ್ಷನ್ ಎ ಕ್ಲೋರೋಪ್ಲಾಸಮ್, ಆಪ್ಷನ್ ಬಿ ಕ್ಲೋರೋಫಿಲ್, ಸಿ ಕ್ಲೋರೋಫಾರ್ಮ್, ಡಿ ಕ್ಲೋರಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೋರೋಫಿಲ್ ಅಂದರೆ ಪತ್ರಹರಿತ್ತು. 17ನೇ ಪ್ರಶ್ನೆ. ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಎಲೆಗಳಿಗೆ ಸಹಾಯ ಮಾಡುವ ಸಸ್ಯದ ಒಂದು ಭಾಗ. ಆಪ್ಷನ್ ಎ ಹೂವುಗಳು, ಆಪ್ಷನ್ ಬಿ ಪರಾಗಗಳು, ಆಪ್ಷನ್ ಸಿ ಪತ್ರಹರಿತ್ತು, ಆಪ್ಷನ್ ಡಿ ಕಾಂಡಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಪತ್ರಹರಿತ್ತು. 18ನೇ ಪ್ರಶ್ನೆ. ಸೂರ್ಯನ ಬೆಳಕಿನಲ್ಲಿ ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆಯನ್ನು ಹೀಗೆಂದು ಕರೆಯುವರು. ಆಪ್ಷನ್ ಎ ಬಾಷ್ಪ ವಿಸರ್ಜನೆ, ಆಪ್ಷನ್ ಬಿ ಪರಾವಲಂಬನೆ, ಆಪ್ಷನ್ ಸಿ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಡಿ ಸಂಶ್ಲೇಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ಯುತಿ ಸಂಶ್ಲೇಷಣೆ. 19ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆ ಈ ಪದದಲ್ಲಿ ದ್ಯುತಿ ಎಂದರೆ ಕತ್ತಲೆ, ಬಿ ನಾರು, ಸಿ ನೀರು, ಡಿ ಬೆಳಕು. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಕು. 20ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದಂತಹ ಅವಶ್ಯಕ ಅಂಶಗಳು. ಆಪ್ಷನ್ ಎ ನೈಟ್ರೋಜನ್, ಕ್ಲೋರೋಫಿಲ್, ಸೂರ್ಯನ ಬೆಳಕು, ನೀರು. ಆಪ್ಷನ್ ಬಿ ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು. ಆಪ್ಷನ್ ಸಿ ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್, ನೀರು, ಆಕ್ಸಿಜನ್. ಆಪ್ಷನ್ ಡಿ ಕ್ಲೋರೋಫಿಲ್, ಹೈಡ್ರೋಜನ್, ನೈಟ್ರೋಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್. ಈ ತರಹದ ಆಪ್ಷನ್ಸ್ ಕೊಟ್ಟಾಗ ನೀವು ಪ್ರತಿಯೊಂದು ಪದವನ್ನು ನೋಡಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅಂಶ ಬೇಡ ಅನ್ನೋದನ್ನು ನೀವು ತೆಗಿತಾ ಹೋದರೆ ನೀವು ಆನ್ಸರನ್ನು ಸುಲಭವಾಗಿ ಕಂಡುಹಿಡಿಬಹುದು. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು. 21ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಅನಿಲ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್,
ಬಿ ನೈಟ್ರೋಜನ್, ಸಿ ಆಕ್ಸಿಜನ್, ಡಿ ಹೈಡ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಸಿಜನ್. 22ನೇ ಪ್ರಶ್ನೆ. ಸಸ್ಯಗಳು ಆಹಾರ ತಯಾರಿಸಲು ಬಳಸಿಕೊಳ್ಳುವ ಅನಿಲ. ಆಪ್ಷನ್ ಎ ಹೀಲಿಯಂ, ಬಿ ನೈಟ್ರೋಜನ್, ಸಿ ಆಕ್ಸಿಜನ್, ಡಿ ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. 23ನೇ ಪ್ರಶ್ನೆ. ಸಸ್ಯಗಳು ಉಸಿರಾಡಲು ಬಳಸುವ ಅನಿಲ. ಆಪ್ಷನ್ ಎ ಹೀಲಿಯಂ, ಬಿ ನೈಟ್ರೋಜನ್, ಸಿ ಆಕ್ಸಿಜನ್, ಡಿ ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಸಿಜನ್. ಇದರಲ್ಲೇ ಆದಷ್ಟು ತಪ್ಪುಗಳು ನಡೆಯೋದು. ಬಿಕಾಸ್ ಸಸ್ಯಗಳು ಉಸಿರಾಡೋದು ಕಾರ್ಬನ್ ಡೈಆಕ್ಸೈಡ್ ಅಂತ ಎಲ್ಲರೂ ತಿಳಿದುಕೊಂಡಿರ್ತಾರೆ. ಆದರೆ ಉಸಿರಾಟ ಪ್ರಕ್ರಿಯೆಗೆ ಸಸ್ಯಗಳು ಉಪಯೋಗಿಸೋದು ಆಕ್ಸಿಜನ್ನನ್ನೇ. ಆದರೆ ಆಹಾರ ತಯಾರಿಸುವಿಕೆಗೆ ಬಳಸೋದು ಕಾರ್ಬನ್ ಡೈಆಕ್ಸೈಡನ್ನು. ಆದರೆ ಉಸಿರಾಡೋಕ್ಕೆ ರಾತ್ರಿ ಹೊತ್ತು ಸಸ್ಯಗಳು ಬಳಸೋದು ಆಕ್ಸಿಜನ್. 24ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಆಪ್ಷನ್ ಎ ಆಕ್ಸಿಜನ್ನನ್ನು ಒಳತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತವೆ. ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡನ್ನು ಒಳತೆಗೆದುಕೊಂಡು ಆಕ್ಸಿಜನನ್ನು ಹೊರಬಿಡುತ್ತವೆ. ಸಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ಹೀರಿಕೊಳ್ಳುತ್ತವೆ. ಆಪ್ಷನ್ ಡಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ಹೊರಬಿಡುತ್ತವೆ. ಸೊ ಸರಿಯಾದ ಉತ್ತರ ಏನು? ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡನ್ನು ಒಳತೆಗೆದುಕೊಂಡು ಆಕ್ಸಿಜನನ್ನು ಹೊರಬಿಡುತ್ತವೆ. 25ನೇ ಪ್ರಶ್ನೆ. ಎಲೆಗಳ ಜೊತೆ ಸಸ್ಯದ ಈ ಭಾಗಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ. ಆಪ್ಷನ್ ಎ ಹೂವು ಮತ್ತು ಹಣ್ಣುಗಳಲ್ಲಿ, ಬಿ ಕಾಯಿ ಮತ್ತು ಬೇರುಗಳಲ್ಲಿ, ಸಿ ಹಣ್ಣು ಮತ್ತು ಕಾಂಡಗಳಲ್ಲಿ, ಡಿ ಹಸಿರು ಕಾಂಡ ಮತ್ತು ರೆಂಬೆಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿರು ಕಾಂಡ ಮತ್ತು ರೆಂಬೆಗಳಲ್ಲಿ. 26ನೇ ಪ್ರಶ್ನೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು, ಸೂರ್ಯನ ಬೆಳಕು ಹಾಗೂ ಕ್ಲೋರೋಫಿಲ್ನ ಸಹಾಯದಿಂದ ಡ್ಯಾಶ್ ಪ್ಲಸ್ ಆಕ್ಸಿಜನ್. ಸೊ ಮೇಲೆ ಕೊಟ್ಟಿರುವಂತಹ ಸಮೀಕರಣವನ್ನು ಪೂರ್ಣಗೊಳಿಸಿ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ದ್ಯುತಿ ಸಂಶ್ಲೇಷಣಾ ಕಾರ್ಯ ನಡೆಯುತ್ತಲ್ಲ, ಅದರಲ್ಲಿ ಆಕ್ಸಿಜನ್ನ ಒಟ್ಟಿಗೆ ಯಾವ ಆಹಾರವನ್ನು ತಾವು ತಯಾರಿಸಿಕೊಳ್ಳುತ್ತವೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ. ಆಪ್ಷನ್ ಎ ಪ್ರೋಟೀನ್, ಬಿ ಕೊಬ್ಬು, ಸಿ ಕಾರ್ಬೋಹೈಡ್ರೇಟ್ಸ್, ಡಿ ವಿಟಮಿನ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್. 27ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಆಹಾರದ ಘಟಕ. ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್, ಆಪ್ಷನ್ ಸಿ ಲಿಪಿಡ್, ಆಪ್ಷನ್ ಡಿ ವಿಟಮಿನ್. ಸೊ ನೀವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ರಿ, ಆ ಸಮೀಕರಣದಲ್ಲಿ ನಾವೇನು ತಿಳ್ಕೊಂಡ್ವಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸೂರ್ಯನ ಬೆಳಕಿನ ಸಹಾಯದಿಂದ ಕಾರ್ಬೋಹೈಡ್ರೇಟ್ನ ತಯಾರಿ ಮಾಡ್ತು ಅಲ್ವಾ. ಸೊ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಆಹಾರದ ಘಟಕ ಯಾವುದು ಹಾಗಿದ್ರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್. 28ನೇ ಪ್ರಶ್ನೆ. ಕಾರ್ಬೋಹೈಡ್ರೇಟ್ಗಳು ಇವುಗಳಿಂದ ಮಾಡಲ್ಪಟ್ಟಿದೆ. ಆಪ್ಷನ್ ಎ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಬಿ ನೈಟ್ರೋಜನ್, ಪೊಟ್ಯಾಷಿಯಂ, ಆಕ್ಸಿಜನ್, ಸಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಡಿ ಹೀಲಿಯಂ, ಪೊಟ್ಯಾಷಿಯಂ, ನೈಟ್ರೋಜನ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. 29ನೇ ಪ್ರಶ್ನೆ. ಕೀಟಗಳನ್ನು ತಿನ್ನುವ ಸಸ್ಯಗಳನ್ನು ಡ್ಯಾಶ್ ಸಸ್ಯಗಳು ಎನ್ನುವರು. ಆಪ್ಷನ್ ಎ ಮಾಂಸಾಹಾರಿ ಸಸ್ಯಗಳು, ಆಪ್ಷನ್ ಬಿ ಮಿಶ್ರಹಾರಿ ಸಸ್ಯಗಳು, ಆಪ್ಷನ್ ಸಿ ಕೊಳೆತಿನಿ ಸಸ್ಯಗಳು, ಆಪ್ಷನ್ ಡಿ ಕೀಟಹಾರಿ ಸಸ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಕೀಟಹಾರಿ ಸಸ್ಯಗಳು. 30ನೇ ಪ್ರಶ್ನೆ. ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಗಳನ್ನು ಪಡೆದುಕೊಳ್ಳುವ ಪೋಷಣಾ ವಿಧಾನಕ್ಕೆ ಹೀಗೆನ್ನುವರು. ಆಪ್ಷನ್ ಎ ಸ್ವಪೋಷಣೆ, ಬಿ ಪರಪೋಷಣೆ, ಸಿ ಕೊಳೆತಿನಿ ಪೋಷಣೆ, ಡಿ ಪರಪೋಷಿತ ಪೋಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಳೆತಿನಿ ಪೋಷಣೆ. 31ನೇ ಪ್ರಶ್ನೆ. ಜೀವಿಗಳು ಒಟ್ಟಾಗಿ ಜೀವಿಸುವ ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ಳುವ ಸಂಬಂಧಕ್ಕೆ ಹೀಗೆ ಕರೆಯುವರು. ಆಪ್ಷನ್ ಎ ಸಹಜೀವನ,
ಆಪ್ಷನ್ ಬಿ ಮಿಶ್ರ ಜೀವನ, ಆಪ್ಷನ್ ಸಿ ಪರಾವಲಂಬನ ಜೀವನ, ಆಪ್ಷನ್ ಡಿ ಸಹಾಯ ಜೀವನ. ಸರಿಯಾದ ಉತ್ತರ ಆಪ್ಷನ್ ಎ ಸಹಜೀವನ. 32ನೇ ಪ್ರಶ್ನೆ, ಯಾವ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿನ ನೈಟ್ರೋಜನ್ ಅನ್ನು ಹೀರಿಕೊಂಡು ಅದನ್ನು ಕರಗಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ? ಆಪ್ಷನ್ ಎ ಸ್ಟ್ರಿಪ್ಟೋಕಾಕಸ್, ಆಪ್ಷನ್ ಬಿ ರೈಸೋಬಿಯಂ, ಸಿ ಸಿಫಾಲೋಕಾಕಸ್, ಡಿ ಇ ಕೊಲೈ. ಸರಿಯಾದ ಉತ್ತರ ಆಪ್ಷನ್ ಬಿ ರೈಸೋಬಿಯಂ. 33ನೇ ಪ್ರಶ್ನೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಈ ಸಸ್ಯಗಳ ಬೇರುಗಳಲ್ಲಿ ವಾಸಿಸುತ್ತದೆ? ಆಪ್ಷನ್ ಎ ಏಕದಳ ಸಸ್ಯ, ಬಿ ಬೇಳೆಕಾಳಿನ ಸಸ್ಯ, ಸಿ ದ್ವಿದಳ ಸಸ್ಯ, ಡಿ ಧಾನ್ಯಗಳ ಸಸ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿದಳ ಸಸ್ಯ. ಇದಿಷ್ಟು ಕೂಡ 7ನೇ ತರಗತಿಯ ಮೊದಲನೇ ಪಾಠದ ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.